ಯಾರು ಫೋನ್ ಮಾಡಿ ಏನ್ ತಲೆ ತಿಂತವ್ರು ಗೊತ್ತೇ ಏನ್ ನಾನ್ ಸೈಲೆಂಟ್ ಮಾಡ್ಬಿಟ್ಟವ್ನೆ ಅವ್ರ ಕಡೆ ತಡಿಲಾರ್ದೇನೆ. ಯಾರಪ್ಪ? ಇಲ್ಲಿ ಒಂದ್ ಫೋನ್ ಬತ್ತೆ ಫಸ್ಟ್, ಆಮೇಲೆ ಮತ್ತೆ ಮಾಡ್ಬಿಟ್ಟು ಅಲೋ ಯಾರು ಅಂತಂದೆ, ಅಂದ ಹ್ಞೂ ಅಂತಂದೆ. ಇವಾಗ ಟಿವಿಲಿ ಪೇಪರ್ಲೆಲ್ಲ ಕೊಡ್ತಾರಲ್ಲ ಮೊಟ್ಟೆ ಎಲ್ಲ ತಿನ್ಬಾರ್ದು ಅಂತ, ನಾನೆಲ್ಲ ಆಸ್ಪತ್ರೆ ನಿಂಗ್ ಮಾಡ್ತಾರಲ್ಲ ಅಂದ್ಬಿಟ್ಟು ಇಲ್ಲ ನಮ್ಗ್ ಗೊತ್ತಿಲ್ಲ ಅಂತಂದೆ. ಆಮೇಲೆ ನಿಮ್ ಪಾಪು ಇದೆಯಾ ಅಂತಂದ್ರು, ಹ್ಞೂ ಅಂದೆ. ಎಂತ ಪಾಪು ಅಂದ್ರು, ಹೆಣ್ ಪಾಪು ಅಂದೆ. ಎಷ್ಟು ವರ್ಷ ಅಂದ್ರು, 2 ವರ್ಷ ಅಂದೆ. ಆಮೇಲೆ ನಾನು ಎಂತ ಎಷ್ಟು ಪಾಪು ಎಷ್ಟು ಅಂತ ಕೇಳ್ದೆ, 1 ಅಂತಂದ್ರಿ. ಆ ಮುಂದಕ್ಕೆ ನಾನು ಮಾತಾಡುದ್ನಾ ಅಂತ ಕೇಳ್ತಾನೆ ಕನ್ಸೇಕು. ನಂಗೆ ಹೊತ್ತಿ ತಲೆ ಕೆಡ್ಸಿ ಗೊಬ್ಬರ ಆಗ್ಬಿಟ್ಟು ಇನ್ನು ಹೊತ್ತಿ ಹೊತ್ತು ಎಂತೆಂತ ಬೋಗ್ಲ ಬಯ್ಯಿ ನಾವು ಪಾಪತ್ತೆ ಸೈಲೆಂಟ್ ಮಾಡಿ ಮಡ್ಕೊಂಡು. ನಮಸ್ತೆ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟಿ ವಿ ಹಾಕಲಿ, ಪೇಪರ್ ನೋಡಲಿ, ಮೊಟ್ಟೆ ಮೊಟ್ಟೆ ಮೊಟ್ಟೆ. ಒಂದು ಮೊಟ್ಟೆಯ ಕಥೆ ಅಲ್ಲ, ಇದು ಬಹಳ ಮೊಟ್ಟೆಯ ಕಥೆ. ಇದು ಸದ್ಯಕ್ಕೆ ಮೊಟ್ಟೆ ವಿಚಾರವಾಗಿ ನಾವು ಕೂಡ ಇವತ್ತು ಒಬ್ರು ಟ್ರ್ಯಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ಅಭಿಷೇಕ್ ಅಂತೇಳಿ. ಇವ್ರ ವೈಫ್ ವೀಣಾ ಅಂತ ಸಖತ್ತಾಗಿ ಟ್ರ್ಯಾಪ್ ಮಾಡಿ KM ದೊಡ್ಡಿ ಮಂಡ್ಯದವರು ಅಂತ. ಸದ್ಯಕ್ಕೆ ಬನ್ನಿ ಇದೀಗ ನಾವು ಕಾಲ್ ಮಾಡೋಣ ವೀಣಾ ಅವ್ರಿಗೆ. ಹಲೋ, ಇದು KM ದೊಡ್ಡಿಯವರು ವೀಣಾ ಅಂತಾನೆ ಮಾತಾಡೋದು? ಹೌದು, ನೀವ್ಯಾರು? ನಾನು ವೆಂಕಟೇಶ್ ಅಂದ್ಬಿಟ್ಟು. ಹಾ, ಎಷ್ಟು ಮಕ್ಕಳವೆ ನಿಮಗೆ? 1. ಗಂಡ ಹೆಣ್ಣ? ಹೆಣ್ಪಾಪು. ಎಷ್ಟು ವರ್ಷ? 2 ವರ್ಷ. ನೀವು ವೆಜ್ಜಾ ನಾನ್ ವೆಜ್ಜಾ ಇವ್ರೆ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಎಲ್ಲಾನು ಕೇಳ್ತಾ ಇದ್ದೀರಾ. ಎಲ್ಲಾನು ಅಂದರೆ ಏನು? ನಿಮ್ದು ಏನಾದರೂ ಪಿನ್ ನಂಬರ್ ಏನಾದ್ರು ಕೇಳೋದಾ ಅಥವಾ ನಿಮ್ಮ ಮನೆ ನಿಮ್ದು ಆಸ್ತಿ ಪತ್ರ? ಅಯ್ಯೋ ಅದೆಲ್ಲ ಬೇಡ, ನೀವ್ ಯಾರು ಎಷ್ಟು ಹೇಳ್ಬಿಟ್ರೆ ಸಾಕ, ಎಲ್ಲಾನು ಕೇಳ್ತಾ ಇದ್ದೀರಲ್ಲ. ಅಯ್ಯೋ ಪುನಃ ಅಲ್ಲಿ ಏನು ಎಲ್ಲಾನು ಏನು ಕೇಳಿದೆ ಸರ್? ಇವಾಗ ನೀವ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಎಷ್ಟ್ ಮಕ್ಳು ಎಲ್ಲ ಕೇಳ್ತಾ ಇದ್ದೀರಾ ಅಂತಂದ್ಮೇಲೆ ಯಾರು ಅಂತ ಹೇಳ್ಬೇಕು. ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅಪ್ಪ, ನಾನು ಮುಂದಕ್ಕೆ ಎಲ್ಲೂ ಹೋಗ್ಲಿಲ್ಲ. ಎಷ್ಟು ಮಕ್ಕಳು ಅಂತ ಕೇಳಿದೆ, ಅದಕ್ಕೆ ನೀವು 1 ಅಂದ್ರಿ. ಮುಂದಕ್ಕೆ ಏನಾದ್ರು ಕೇಳದ್ನ ನಾನು ಮಕ್ಕಳ ವಿಚಾರ? ಕೇಳಿಲ್ಲ, ಅದೇ ನೀವ್ ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಎಲ್ಲಾನು ಕೇಳ್ತಾ ಇದೀರ ಅಂತಂದ್ರೆ ಹೇಳ್ಬೇಕಪ್ಪ ಯಾರು ಅಂತ. ಅಮ್ಮ ಎಲ್ಲಾನು ಅನ್ಕೊಂಡು ನಾನು 1 ಮಕ್ಕಳಾದ್ಮೇಲೆ ಮುಂದಕ್ಕೆ ಹೋದ್ನಾ? ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ತಾನೆ. ಯಾಕೆ 2ನೇ ಮಾಡ್ಕೊಳ್ಳಿಲ್ಲ ಅಂತ ಏನಾದ್ರು ಕೇಳದ್ನಾ? ಇಲ್ಲ. ನೀವು ಫಸ್ಟ್ ಹೇಳಿ, ನೀವು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ನೀವೊಬ್ರು ವೆಜ್ಜಾ? ಇಲ್ಲ, ಎಲ್ಲಾರು ನಾನ್ ವೆಜ್. ಅದೇ ನೀವೊಬ್ರು ವೆಜ್ಜು, ಇನ್ನೆಲ್ಲರೂ ನಾನ್ ವೆಜ್ಜು ನಿಮ್ಮಲ್ಲಿ? ಸರ್ ನಾನು ವೆಜ್ ಅಲ್ಲ, ನಾವು ನಾನ್ ವೆಜ್. ಸರ್ ನಾನು ತಿಂತೀನಿ. ಮತ್ ನಾನ್ ವೆಜ್ಜು ಅಂದ್ರಲ್ಲ? ನಾನ್ ವೆಜ್ ನಾವೆಲ್ಲ ತಿನ್ನೋದು. ಅಯ್ಯಪ್ಪ, ನನಗೆ ಇದು ಮಾಡಬೇಡಿ ತುಂಬ. ನೀವ್ ವೆಜ್ಜು ಅಲ್ವಾ? ಇಲ್ಲ, ನಾನ್ ವೆಜ್. ಸರ್ ನೀವ್ ಏನ್ ಕರೆಕ್ಟ್ ಆಗಿ ನೀವ್ ಕೇಳಿದ್ಕೆ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ತಾನೇ? ಅದೇ ಹೇಳ್ತಿರೋದು, ನೀವ್ ವೆಜ್ಜು ಕರೆಕ್ಟಾ? ನಾವು ವೆಜ್ ಅಲ್ಲ, ನಾವೆಲ್ಲರೂ ನಾನ್ ವೆಜ್. ನಾನು ತಿಂತೀನಿ ಸರ್, ನಾನು ತಿಂತೀನಿ. ನೀವೇನು ಹಂಗಾರೆ? ನಾನ್ ವೆಜ್ಜು. ನಾನು ಅದನ್ನೇ ಬಡ್ಕತಾ ಇರೋದು. ನೀವೊಬ್ರು ವೆಜ್ಜು, ಇನ್ನೆಲ್ಲರೂ ತಿಂತಾರೆ ಚಿಕನ್ನು ಮಟನ್ನು ಆಳು ಮೂಳು ಎಲ್ಲ, ಕರೆಕ್ಟಾ? ಸರ್ ಚಿಕನ್ ಮಟನ್ ನಮ್ಮ ಮನೆಯವರು ನಾನು ಕೂಡ ಅದನ್ನೇ ತಿನ್ನೋದು. ಮತ್ತೆ ನೀವ್ಯಾಕೆ ವೆಜ್ಜು ಅನ್ಕೊಳ್ತಾ ಇದ್ದೀರಾ? ಸರ್ ವೆಜ್ ಅಂತ ಎಲ್ಲ ಅಂತ ಇದೀನಿ, ನಾನ್ ವೆಜ್ ಅಂತಾನೆ ತಾನು ಹೇಳ್ತಾ ಇರೋದು. ಫಸ್ಟ್ ನೀವು ಹೇಳಿ, ಎಷ್ಟು ಏನು ಓದಿರೋದು ನೀವು? ಸರ್ ಇಲ್ಲಿ ಇವಾಗ ಕೇಳಿದ್ಕೆ ನಿಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದೀನಿ. ನಿಮ್ಗೆ ಕೇಳಿಸ್ಕೊತಾ ಇಲ್ಲ ಅಂತಂದ್ಮೇಲೆ ನಾಳೆ ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಇದೇ ನಂಬರ್ ಮಾಡ್ತೀನಿ, ಅವಾಗ ಎಲ್ಲನ್ ಕೇಳ್ಕೊಳ್ಳಿ ಅವ್ರ ಹತ್ರ. ಅಷ್ಟು ಹೇಳ್ತಾ ಇದೀನಿ. ನಮ್ಮ ಮನೇಲಿ ಯಾರು ವೆಜ್ ಇಲ್ಲ, ಎಲ್ಲಾರು ನಾನ್ ವೆಜ್ ತಿನ್ನೋದು ಅಂತ. ನೀವು ಮಾತ್ರ ವೆಜ್ ಅಂತಂದ್ರೆ ನೀನೇ ಬಗಳಿದ್ದು ಅದನ್ನ. ನಾನ್ ವೆಜ್ಜು ಅಂತ ನೀವೇ ಹೇಳಿದ್ದು. ನಾನ್ ವೆಜ್ ಅಲ್ಲ, ನಾನ್ ವೆಜ್ ಅಂತ ಹೇಳ್ತಾ ಇರೋದು. ನಾನು ಅದನ್ನೇ ಹೇಳಿದ್ದು, ನೀವ್ ವೆಜ್ಜು ಅಂತ. ಇವಾಗ ಫಸ್ಟ್ ನೀವ್ ಎಲ್ಲಿಂದ ಮಾಡ್ತಾ ಇದೀರಿ ಅಂತ ಹೇಳಿ ಆಯ್ತು. ಎಲ್ಲಿಂದ ಮಾಡಿದ್ರು ಅದೇ ತಾನೇ ಉತ್ತರ. ಎಲ್ಲಾನು ಹೇಳ್ತಾ ಇದೀವಿ, ಇದೇನ್ ನೀವು? ಅಯ್ಯೋ ಕತೆ, ಒಂದು ಮೊಟ್ಟೆಯ ಕತೆ ನೋಡಿ. ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಪಾಪ ಕಾಲೇ ರಿಸೀವ್ ಮಾಡ್ತಾಯಿಲ್ಲ. ಅವ್ರ ನಂಬರ್ ಯಾರು ಕೊಟ್ಟಿದ್ದಾರೆ? ಇವರ ಹಸ್ಬೆಂಡೇ ಅಭಿಷೇಕ್ ಅಂತ. ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. This call is now being recorded. ಹಲೋ, ಯಾಕೋ ರೆಕಾರ್ಡಿಂಗ್ ಮಾಡ್ತಿರೋದು? ಸರ್ ಅಲ್ಲಿ ಆಟೋಮೆಟಿಕ್ ರೆಕಾರ್ಡಿಂಗ್ ಆಗುತ್ತೆ. ತುಂಬ ಏಯ್ಟವರ ನಿಮ್ಮ ಹೆಂಗಸರು ನಿಮಗೆ? ಓಕೆ, ಈಗ ನಿಮ್ಮ ವೈಫ್ಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ ಸರ್, ಆಯ್ತು. The person you are speaking with has put your call on hold. ಹಲೋ,
ಯಾಕೆ ಅವಾಗ ಯಾರು ಫೋನ್ ಮಾಡಿ ಏನ್ ತಲೆ ತಿಂತವ್ರು ಗೊತ್ತೇ ಏನ್ ನಾನ್ ಸೈಲೆಂಟ್ ಮಾಡ್ಬಿಟ್ಟಾನೆ ಅವ್ರ ಕಡೆ ತಡಿಲಾರ್ದೇನೆ. ಯಾರಪ್ಪ? ಇಲ್ಲಿ ಒಂದ್ ಫೋನ್ ಬತ್ತೆ ಫಸ್ಟ್, ಆಮೇಲೆ ಮತ್ತೆ ಮಾಡ್ಬಿಟ್ಟು ಅಲ್ಲ ಯಾರು ಅಂತಂದೆ, ಅಂತಂದ ಹ್ಞೂ ಅಂತಂದೆ. ಅದಕ್ಕೆ ಇವಾಗ ಟಿವಿಲಿ ಪೇಪರ್ಲೆಲ್ಲ ಕೊಡ್ತಾರಲ್ಲ ಮೊಟ್ಟೆ ಎಲ್ಲ ತಿನ್ಬಾರ್ದು ಅಂತ, ಅದ್ ನಿಮ್ಗೆ ಗೊತ್ತಾ ಅಂತಂದ. ನನ್ಗೆ ಗೊತ್ತಿಲ್ಲ ಅಂತಂದೆ. ನಾನೆಲ್ಲ ಹಾಕಿಸ್ಪಕ್ರೆ ನಿಂಗ್ ಮಾಡ್ತಾರಲ್ಲ ಅಂದ್ಬಿಟ್ಟು ಇಲ್ಲ ನಮ್ಗ್ ಗೊತ್ತಿಲ್ಲ ಅಂತಂದೆ. ಆಮೇಲೆ ನಿಮ್ ಪಾಪು ಇದೆಯಾ ಅಂತಂದ್ರು. ಹ್ಞೂ ಅಂದೆ. ಎಂತ ಪಾಪು ಅಂದ್ರು, ಹೆಣ್ ಪಾಪು ಅಂದೆ. ಎಷ್ಟು ವರ್ಷ ಅಂದ್ರು, 2 ವರ್ಷ ಅಂದೆ. ಅದಕ್ಕೆ ನಿಮ್ ಮನೇಲಿ ಎಲ್ಲಾರು ವೆಜ್ಜಾ ನಾನ್ ವೆಜ್ಜಾ ಅಂದ. ಅದಕ್ಕೆ ನಾನಂತಂದಿ ನಮ್ಮ ಮನೇಲಿ ಎಲ್ಲಾರು ನಾನ್ ವೆಜ್ ಅಂದೆ. ಅದಕ್ಕೆ ಎಲ್ಲಾರು ನಾನ್ ವೆಜ್, ನೀವು ಮಾತ್ರ ವೆಜ್ಜಾ ಅಂತ. ನಾನು ನಾನ್ ವೆಜ್ ಅಂತ ಅವನೇ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ವೆಜ್ಜು ನಾನ್ ವೆಜ್ ಅಂತಿದ್ದಲ್ಲ, ಅದನ್ನ ನಾನ್ ವೆಜ್ಜು, ನೀವು ವೆಜ್ಜು, ಇದ್ದವರೆಲ್ಲ ಚಿಕನ್ ಮಟನ್ ತಿಂತಾರ ಅಂತ ಎಷ್ಟ್ ಸತಿ ಕೇಳ್ತಾರ. ಎಲ್ಲಾನು ಅಂತಂದ್ರೆ ಎಲ್ಲಾನು ಅಂತ ಏನೇನ್ ಕೇಳ್ಬಿಟ್ಟೆ ನಾನು. ಆಮೇಲೆ ನಾನು ಎಂತ ಎಷ್ಟು ಪಾಪು ಎಷ್ಟು ಅಂತ ಕೇಳ್ದೆ. 1 ಅಂತಂದ್ರಿ. ಆ ಮುಂದಕ್ಕೆ ನಾನು ಮಾತಾಡುದ್ನ ಅಂತ ಕೇಳ್ತಾನೆ ಕನ್ಸೇಕು. ನಂಗೆ ಹೊತ್ತಿ ತಲೆ ಕೆಡ್ಸಿ ಗೊಬ್ಬರ ಆಗ್ಬಿಟ್ಟು ಇನ್ನು ಹೊಸಿ ಹೊತ್ತು ಎಂತೆಂತ ಬೋಗ್ಲ ಬಯ್ಯು ನಾವು ಪಾಪತ್ತೆ ಸೈಲೆಂಟ್ ಮಾಡಿ ಬಿಡ್ಕೊಂಡು. ಹಲೋ ವೀಣಾ ಅವ್ರೆ. ಹಲೋ ಮಾತಾಡಾಯ್ತು, 1 2 ನಿಮಿಷ ಮಾತಾಡೋ. ಇಲ್ಲ ಕೇಳಿಲ್ಲ ಒಂದ್ ನಿಮಿಷ. ಈಗ ಬುಡಿ ಎದ್ರಿಕೊಂಡು ನಡಿಕೊಂಡಿರೋದೆಲ್ಲ ಬುಟ್ಟಾಕಿ ನಾನು ಫೈನಲ್ ಆಗಿ ಕೇಳ್ತಾವ್ನಿ. ಹೇಳಿ ನೀವು ಕರೆಕ್ಟಾಗಿ ಹೇಳಿ, ನೀವು ವೆಜ್ಜಾ ನಾನ್ ವೆಜ್ಜಾ? ವೀಣಾ ಅವರೇ ಒಂದ್ ನಿಮಿಷ ನನ್ನ ಮಾತು ಕೇಳಿ ನೀವು. ಹೌದಾ? ಯಾಕೆ? ಒಂದ್ ನಿಮಿಷ ನನ್ನ ಮಾತು ಕೇಳ್ಬಿಡಿ, ಆಮೇಲೆ ನೀವು ಮಾತಾಡ್ಬೇಡಿ ಅವ್ರ ಜೊತೆ. ಈಗ ನಾನು ಹೇಳಲೇಬೇಕು ಅವ್ರಿಗೆ, ಪಾಪ ಎತ್ತಿದ್ದಂಗೆ ಹೇಳ್ಬಿಡಿ ಅವ್ರಿಗೆ. ನಿಮ್ಮ ಸೊಸೆಗೆ ಹೇಳ್ಬಿಡಿ ಇಷ್ಟೊತ್ತವರೆಗೂ ಅವ್ರ ಜೊತೆ ಮಾತಾಡಿದ್ದು RJ ಸುನಿಲ್ ಅಂತ ಹೇಳ್ಬಿಟ್ಟು. ವೆಲ್ ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ದ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮಾತೆ RJ Sunil Prank Calls.